ಮೂರನೇ ದಿನದ ಸರದಿ ಸತ್ಯಾಗ್ರಹಕ್ಕೆ ವೈದ್ಯರಿಂದ ಬೆಂಬಲ. ಬನಹಟ್ಟಿಗೆ ಪ್ರಜಾಸೌಧ ಮಂಜೂರು ಮಾಡುವಂತೆ ಒತ್ತಾಯಿಸಿ ನಗರದ ಚನ್ನಮಾರುತದಲ್ಲಿ ನಡೆಯುತ್ತಿರುವ ಮೂರನೇ ದಿನದ ಸರದಿ ಸತ್ಯಾಗ್ರಹಕ್ಕೆ ಮ್ಯಾದಾರ ಸಮಾಜ ಬಾಂಧವರು ಹಾಗೂ ವೈದ್ಯರ ಸಂಘದ ಪದಾಧಿಕಾರಿಗಳು ಬೆಂಬಲಿಸಿ ಭಾಗಿಯಾಗಿದ್ದರು. ಮುಖಂಡರಾದ ಶಂಕರ್ ಸೋರ್ಗಾಮಿ, ಪ್ರಕಾಶ್ ಬುರುಡ್, ಬ್ರಿಜ್ಮೋಹನ್ ಡಾಗ ಸೇರಿದಂತೆ ಅನೇಕರು ಮಾತನಾಡಿ ಪ್ರಜಾಸೌಧ ಬನಹಟ್ಟಿಯಲ್ಲೇ ಆಗಬೇಕೆಂದು ಒತ್ತಾಯಿಸಿದರು. ವೈದ್ಯರಾದ ಬಡೇಮಿ, ಪಾಟೀಲ್, ಭದ್ರನವರ್, ಬಾವಲತ್ತಿ, ಮಾಳಿ, ಬಡ್ಡೂರು ಸೇರಿ ಬನಹಟ್ಟಿ, ರಾಂಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವೈದ್ಯರು, ರೈತರು, ಮೇದಾರ ಸಮಾಜದ ಹಿರಿಯರು ಹಾಗೂ ನಾಗರಿಕರು ಭಾಗಿಯಾಗಿದ್ದರು. ಸತ್ಯಾಗ್ರಹದಲ್ಲಿ ಬೆಳಗ್ಗೆಯಿಂದ ಭಾಗವಹಿಸಿರ್ತಕ್ಕಂಥ ಮೇದಾರ ಕೇತಯ್ಯ ಕುರುಡ ಸಮಾಜದವರು ಬೆಳಗ್ಗೆಯಿಂದ ಇವತ್ತು ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬಹಳ ಕಡೆ ನಾವು ಕೂತೀವಿ, ಬಟ್ ಡಾಕ್ಟರ್ಗಳು ನಾನು ನೋಡ್ತಿದ್ದಿಲ್ಲ. ನೀವು ಬಂದಾರ ಅಂದ್ರ ಬಹಳ ಖುಷಿ ಆಗೈತಿ. ಮೆರವಣಿಗೆ ಒಳಗೂ ನಮ್ದು ಡಾಕ್ಟರ್ ಬಡೇಮಿ ಅವರು, ಡಾಕ್ಟರ್ ಪಾಟೀಲ್ರು ನಾನು ನೋಡೀನಿ. ಮತ್ತೆ ಇದ್ರು ಆ ಕಡೆ ಹಿಂದೆ ಆ ಕಡೆ ಮುಂದೆ ಬಂದಿರ್ಬೇಕು. ನಾನು ಬಹಳ ಯಾಕಂದ್ರ ಬಂದು ಇದ್ರು. ಅದಕ್ಕೆ ಸುಧಾ ನಮ್ಮ ಡಾಕ್ಟರ್ ಬಂದಾರಂದ್ರೆ ಮಾನ್ಯ ಏನ ಅದನ್ನ ಅಂದೀನಿ. ನಮಗ ರಾಂಪುರ ಮತ್ತು ಹೊಸೂರು ತೆಲಿಗಳು ಒಂದು ಕಾಣುವಲ್ವು ಅಂತಂದೀನಿ. ಆದ್ರೂ ಒಬ್ಬೊಬ್ರು ಕಾರ್ಯಕರ್ತರೊಳಗೆ ಒಬ್ಬೊಬ್ರು ಇದ್ರು. ಇವತ್ತಿನ ದಿವಸ ಆಗ್ಬೇಕು ಅನ್ನೋ ಒಂದು ವಿಷಯ ಎಲ್ಲರ ದೃಷ್ಟಿಯಿಂದ ಹೇಳಿದ್ದಾರೆ. ನಮ್ಮ ವೈದ್ಯರ ವತಿಯಿಂದ ಯಾವುದೇ ಅಲೋಪತಿ ಇರಲಿ, ಡೆಂಟಲ್ ಇರಲಿ, ಎಲ್ಲ ವೈದ್ಯರು ಕೂಡಿ ನಿಮಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಎಷ್ಟೇ ಎಲ್ಲಿವರೆಗೆ ನೀವು ಗೆಲ್ಲುವರೆಗೂ ಹೋರಾಟ ಅಂತ ಏನು ಹೇಳ್ತಿರಲ್ಲ, ನಾವು ನಿಮ್ಗೆ ಗೆಲ್ಲುವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನಾನು